ಆಪರೇಷನ್ ಸಿಂಧೂರದ ಯಶಸ್ವಿಯ ನಂತರದಲ್ಲಿ ತಿರಂಗಾ ಯಾತ್ರೆಯನ್ನು ಬಿಜೆಪಿ ಹಮ್ಮಿಕೊಂಡಿದೆ. ಈ ತಿರಂಗಾ ಯಾತ್ರೆಯಲ್ಲಿ ಅಮಿತ್ ಶಾ ಅವರು ಕೂಡ ಭಾಗಿಯಾಗಿದ್ದಾರೆ. ತಿರಂಗಾ ಯಾತ್ರೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗುವ ಮೂಲಕವಾಗಿ ಸೇನಾನಿಗಳಿಗೆ ಗೌರವವನ್ನು ಸಲ್ಲಿಕೆ ಮಾಡಲಾಗ್ತದೆ. ಆಪರೇಷನ್ ಸಿಂಧೂರ ಸಕ್ಸಸ್ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಬಿಜೆಪಿ ತಿರಂಗಾ ಯಾತ್ರೆಯನ್ನು ನಡೆಸ್ತಾ ಇದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ತಿರಂಗಾ ಯಾತ್ರೆ ನಡೀತಾ ಇದ್ದು, ಈ ಯಾತ್ರೆಯಲ್ಲಿ ಬಿಜೆಪಿಯ ಸಚಿವರುಗಳು, ಶಾಸಕರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದರಂತೆ ಅಮಿತ್ ಶಾ ಕೂಡ ಭಾಗಿಯಾಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭೇಟಿಯ ನಂತರದಲ್ಲಿ ತಿರಂಗಾ ಯಾತ್ರೆಗೆ ಇನ್ನಷ್ಟು ಜೋಶ್ ಬಂದಿದೆ. ಆಪರೇಷನ್ ಸಿಂಧೂರ ಸಕ್ಸಸ್ ಹಿನ್ನೆಲೆಯಲ್ಲಿ ನಡೆಸ್ತಾ ಇರುವಂತಹ ತಿರಂಗಾ ಯಾತ್ರೆ ಇದಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ತಿರಂಗಾ ಯಾತ್ರೆಯನ್ನು ನಡೆಸಲಾಗ್ತಾ ಇದೆ. ಕಳೆದ 3 ದಿನಗಳ ಹಿಂದಷ್ಟೇ ತಿರಂಗಾ ಯಾತ್ರೆಗೆ ಚಾಲನೆಯನ್ನು ಕೊಡಲಾಯಿತು. ಭಾರತದಾದ್ಯಂತ ಎಲ್ಲೆಡೆ ತಿರಂಗಾ ಯಾತ್ರೆಯನ್ನು ನಡೆಸೋ ಮೂಲಕವಾಗಿ, ಆಮೇಲೆ ಎಲ್ಲಿಯೂ ಕೂಡ ಬಿಜೆಪಿಯ ನಾಯಕರು ನಡೆಸ್ತಾ ಇರುವಂತಹ ತಿರಂಗಾ ಯಾತ್ರೆ ಆಗಿದ್ರೂ ಕೂಡ ತಮ್ಮ ಪಕ್ಷದ ಬಾವುಟವನ್ನು, ಧ್ವಜವನ್ನು ಎಲ್ಲಿ ಕೂಡ ಪ್ರದರ್ಶನ ಮಾಡ್ತಾ ಇಲ್ಲ. ಕೇವಲ ತ್ರಿವರ್ಣ ಧ್ವಜವನ್ನು ಹಿಡಿಯುವ ಮೂಲಕವಾಗಿ ಈ ಯಾತ್ರೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅಮಿತ್ ಶಾ ಅವರು ತಿರಂಗಾ ಯಾತ್ರೆಯಲ್ಲಿ ಭಾಗಿಯಾದರು, ಎಲ್ಲರೂ ಕೂಡ ಅವರಿಗೆ ಸಾಥನ್ನ ಕೊಟ್ಟರು. ಈ ಮೂಲಕವಾಗಿ ಆಪರೇಷನ್ ಸಿಂಧೂರ ಸಕ್ಸಸ್ ಆದ ವಿಚಾರವಾಗಿ ನಡೀತಾ ಇರುವಂತಹ ತಿರಂಗಾ ಯಾತ್ರೆ ಮತ್ತು ದೇಶದ ಸೇನಾನಿಗಳಿಗೆ ಅವರ ಮನೋಬಲ ಹೆಚ್ಚಿಸುವಂತಹ ಯಾತ್ರೆಯೂ ಕೂಡ ಇದು ಹೌದು. ಅವರಗಳ ಕಾರ್ಯವನ್ನ ಮೆಚ್ಚಿ ಅವರುಗಳನ್ನು ಗೌರವಿಸುವಂತಹ ನಿಟ್ಟಿನಲ್ಲಿ ನಡೆಸ್ತಾ ಇರುವಂತಹ ಯಾತ್ರೆಯಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಿದ್ದಾರೆ. ಕಾಲ್ನಡಿಗೆಯ ಮೂಲಕವಾಗಿ ಎಲ್ಲರೂ ಕೂಡ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಪಾಕಿಸ್ತಾನದ ವಿರುದ್ಧವಾಗಿ ನಡೆಸಿದ್ದು ಮತ್ತು ಭಾರತದಲ್ಲಿ ಪುಲ್ವಾಮಾದಲ್ಲಿ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ ನಂತರದಲ್ಲಿ ಕೈಗೊಂಡಂತಹ ಒಂದು ಕಾರ್ಯಕ್ರಮ, ಅದಾದ ನಂತರದಲ್ಲಿ ಹೇಗೆ ಪಾಕಿಸ್ತಾನಕ್ಕೆ ನುಗ್ಗಿ ನಮ್ಮ ಸೇನೆ ಅಟ್ಟಹಾಸವನ್ನು ಮೆರೆದಿತ್ತು, ಪಾಕಿಸ್ತಾನದಲ್ಲಿರುವಂತಹ ಉಗ್ರ ನೆಲೆಗಳನ್ನು ಧ್ವಂಸಗೊಳಿಸಿತ್ತು, ಉಗ್ರ ಸ್ಥಳಗಳನ್ನು ಧ್ವಂಸಗೊಳಿಸುವ ಮೂಲಕವಾಗಿ ನಮ್ಮ ಹೋರಾಟ ಉಗ್ರರ ವಿರುದ್ಧ ನಿರಂತರ ಅನ್ನೋದನ್ನ ಸಾಬೀತುಪಡಿಸಿತ್ತು. ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಂದುವರಿಯುತ್ತೆ ಅಂತ ಕೂಡ ಈಗಾಗಲೇ ಸೇನೆ ಕೂಡ ಹೇಳಿದೆ ಮತ್ತು ಸರ್ಕಾರ ಕೂಡ ಪ್ರಕಟ ಮಾಡಿದೆ. ಅದರಂತೆ ಎಲ್ಲೆಲ್ಲಿ ಉಗ್ರರು ಸಿಗ್ತಾರೆ, ಎಲ್ಲೆಲ್ಲಿ ಅವತು ಕುಳಿತಿದ್ದಾರೆ, ಅವರುಗಳನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತು ಮೇಲಿಂದ ಮೇಲೆ ಆಪರೇಷನ್ ಸಿಂಧೂರ ಹೇಗೆಲ್ಲ ನಡೀತು, ಇದರ ಪರಿಣಾಮಗಳೇನು, ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಯಿತು, ಎಲ್ಲೆಲ್ಲಿ ಉಗ್ರ ನೆಲೆಗಳನ್ನ ಧ್ವಂಸಗೊಳಿಸಲಾಯಿತು, ಈ ಉಗ್ರರು ದೇಶಕ್ಕೆ ಮತ್ತು ಜಗತ್ತಿಗೆ ಹೇಗೆ ಬೇಕಾಗಿದ್ರು, ಯಾವ್ಯಾವ ಕೃತ್ಯಗಳಲ್ಲಿ ಅವರುಗಳು ಭಾಗಿಯಾಗಿದ್ರು, ಅವರುಗಳ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಮಾಡಲಾಗಿದ್ದು, ಅವ್ರನ್ನ ನಿರ್ನಾಮ ಮಾಡಿದ್ದಂತಹ ವಿಚಾರವಾಗಿ ದೃಶ್ಯಗಳನ್ನು ಕೂಡ ಈಗಾಗಲೇ ರಿವೀಲ್ ಮಾಡಲಾಗಿದೆ. ಒಟ್ಟು 100ಕ್ಕೂ ಹೆಚ್ಚು ಉಗ್ರರನ್ನ ಧ್ವಂಸಗೊಳಿಸಲಾಗಿದೆ. 9ಕ್ಕೂ ಹೆಚ್ಚು ಉಗ್ರ ನೆಲೆಗಳನ್ನ ಅಟ್ಯಾಕ್ ಮಾಡಲಾಗಿದ್ದು, ಅದರಲ್ಲಿ ಪ್ರಮುಖವಾದಂತಹ ಉಗ್ರ ನೆಲೆಗಳು ಜೈಷ್ ಮತ್ತು ಲಷ್ಕರ್ಗೆ ಸಂಬಂಧಪಟ್ಟಂತಹ ಉಗ್ರ ನೆಲೆಗಳು, ಅವುಗಳನ್ನು ಧ್ವಂಸಗೊಳಿಸಲಾಗಿತ್ತು. ಅದಾದ ನಂತರದಲ್ಲಿ ಮುಗಿದು ಹೋಯ್ತಾ ಆಪರೇಷನ್ ಸಿಂಧೂರ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು, ರಕ್ಷಣಾ ಸಚಿವರು, ಗೃಹ ಸಚಿವರು ಎಲ್ಲರೂ ಕೂಡ ಉತ್ತರವನ್ನ ಕೊಟ್ಟಿದ್ರು. ಅದರ ಭಾಗವಾಗಿ ತಿರಂಗಾ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ತಿರಂಗಾ ಯಾತ್ರೆಯನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದ್ದು, ಇವತ್ತು ಅಮಿತ್ ಶಾ ಅವರು ಭಾಗಿಯಾಗಿದ್ದಾರೆ. ಏನಿ ತಿರಂಗಾ ಯಾತ್ರೆಯ ಹೈಲೈಟ್? ದಿವ್ಯಾ, ಈಗಾಗಲೇ ಬಿಜೆಪಿ ಕೂಡ ರಾಷ್ಟ್ರಾದ್ಯಂತ ತಿರಂಗಾ ಯಾತ್ರೆ ಮಾಡಬೇಕು, ಭಾರತದ ಸೇನೆ ಪರವಾಗಿ ಅವರ ಶೌರ್ಯವನ್ನ ಮೆಚ್ಚಬೇಕು, ಒಂದ್ ರೀತಿಯಲ್ಲಿ ರಾಷ್ಟ್ರಾದ್ಯಂತ ಶ್ಲಾಘನೆ ವ್ಯಕ್ತಪಡಿಸಬೇಕು, ಅವರಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಈಗಾಗಲೇ ತಿರಂಗಾ ಯಾತ್ರೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಪ್ರಕಟ ಮಾಡಿದ್ದು. ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ತಿರಂಗಾ ಯಾತ್ರೆ ಮಾಡಲಾಗಿದೆ. ಹಾಗೆ ಕರ್ನಾಟಕದಲ್ಲೂ ಕೂಡ ತಿರಂಗಾ ಯಾತ್ರೆಯನ್ನ ಭರ್ಜರಿಯಾಗಿ ಮಾಡಿದ್ದಾರೆ. ಈಗ ಗುಜರಾತ್ನಲ್ಲೂ ಕೂಡ ಇವತ್ತು ತಿರಂಗಾ ಯಾತ್ರೆ ಭರ್ಜರಿಯಾಗಿ ನಡೀತಾ ಇದೆ. ಸಾವಿರಾರು ಜನ ಸಾರ್ವಜನಿಕರು, ಮಾಜಿ ಸೈನಿಕರು ಎಲ್ಲರೂ ಕೂಡ ಪಾಲ್ಗೊಂಡಿರುವಂತದ್ದು. ರಾಜ್ಯದ ಪ್ರಮುಖ ಗಣ್ಯರೆಲ್ಲರೂ ಕೂಡ ಬಂದಿದ್ದಾರೆ. ಹಾಗೆ ಅಮಿತ್ ಶಾ ಅವರು ಕೂಡ ಈ ತಿರಂಗಾ ಯಾತ್ರೆಯ ಮುಂದಾಳತ್ವವನ್ನು ವಹಿಸಿದ್ದಾರೆ. ಅವರು ಕೂಡ ತಿರಂಗಾ ಯಾತ್ರೆಯ ನಡಿಗೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಭಾರತೀಯ ಸೈನಿಕರ ಏನ್ ಶೌರ್ಯ ಇದೆ, ಪಹಲ್ಗಾಮ್ ದಾಳಿ ನಂತರ ಆಪರೇಷನ್ ಸಿಂಧೂರ್ ಮಾಡಿರುವಂತದ್ದು, ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಶಾಕ್ ಕೊಟ್ಟಿರುವಂತದ್ದು, ಬೇರೆ ಬೇರೆ ರೀತಿಯಲ್ಲಿ ರಾಜತಾಂತ್ರಿಕವಾಗಿಯೂ ಕೂಡ ಭಾರತ ಸರ್ಕಾರ ಅದನ್ನ ಬ್ಲಾಕ್ಔಟ್ ಮಾಡಿರುವಂತದ್ದು, ಇವೆಲ್ಲವನ್ನು ಕೂಡ ಜನತೆಗೆ ತಿಳಿಸುವಂತದ್ದು. ಮುಖ್ಯವಾಗಿ ಸೈನಿಕರ ಶೌರ್ಯ, ಈ ಒಂದು ಏನು ಉದ್ವಿಗ್ನ ಪರಿಸ್ಥಿತಿ ಸಂದರ್ಭದಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ನಮ್ಮ ಸೈನಿಕರು ಒಂದು ರೀತಿಯಲ್ಲಿ ವಿಜಯ ಪತಾಕೆ ಹಾರಿಸಿದ್ದಾರೆ. ಇದನ್ನ ಎಲ್ರಿಗೂ ಕೂಡ ತಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಸೈನಿಕರ ಪರವಾಗಿ ನಾವೆಲ್ಲರೂ ಕೂಡ ನಿಂತ್ಕೋಬೇಕು, ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ತಿರಂಗಾ ಯಾತ್ರೆ ಮಾಡಲಾಗ್ತಿದೆ. 23ನೇ ತಾರೀಕುವರೆಗೂ ಕೂಡ ಉಳಿದ ಯಾವ ರಾಜ್ಯಗಳಲ್ಲಿ ಮಾಡಿಲ್ವೋ ಆ ರಾಜ್ಯಗಳಲ್ಲಿ ಮಾಡಲಾಗುತ್ತೆ. ಹಾಗಾಗಿ ಇವತ್ತು ಒಟ್ಟಿನಲ್ಲಿ ಗುಜರಾತ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಪ್ರಧಾನಿಯವರ ತವರು ರಾಜ್ಯ ಅದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಒಂದು ತಿರಂಗಾ ಯಾತ್ರೆ ಮಾಡ್ತಾ ಇರುವಂತದ್ದು. ಆ ಮೂಲಕ ಸೈನಿಕರ ಪರವಾಗಿ ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತ ಆಗ್ತಾ ಇದೆ ಇಡೀ ದೇಶಾದ್ಯಂತ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.